ಈ ಲಾಡ್ಜಿನ ಅಧಿಕಾರ ವರ್ಗದವರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಮಾನವ ಎಂದಿನಿಂದ ಈ ಭೂಮಿಯ ಮೇಲೆ ಕಾಲಿಟ್ಟನೋ ಯಾವತ್ತಿನಿಂದ ಮನುಷ್ಯ ಸಂಸ್ಕೃತಿ ಈ ಭೂಗ್ರಹದಲ್ಲಿ ಪ್ರಾರಂಭವಾಯಿತು ಅಂದಿನಿಂದಲೂ ಪ್ರತಿಯೋರ್ವ ಮನುಷ್ಯನ ಮುಂದೆ ಇರುವ ಪ್ರಶ್ನೆ, ನಾನು ಯಾರು? ಇಂದಿನ ವಿಚಾರ ವಿನಿಮಯದ ವಿಷಯ ಹಿಂದೆ ನಾನು ಯಾರು, ಕೃಷ್ಣಮೂರ್ತಿ ಯಾರು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನು ಹಾಕಿಕೊಳ್ಳಬೇಕಾದ ಪ್ರಶ್ನೆ ಇದು. ನಾನು ಯಾರು? ಇದನ್ನೇ ನಮ್ಮ ಈಗ ದೊರಕಿರುವ 108 ಉಪನಿಷತ್ತುಗಳು, ಅದರಲ್ಲಿ 10 ಮೇಜರ್ ಅಥವಾ ಪ್ರಾಮುಖ್ಯ ಉಪನಿಷತ್ತುಗಳು, 98 ಮೈನರ್ ಉಪನಿಷತ್, ಸಾಮಾನ್ಯ ಉಪನಿಷತ್ತುಗಳು. ಈ 108 ಉಪನಿಷತ್ತುಗಳ ಹೇಳೋದೇನು ಅಂದರೆ, ಮ್ಯಾನ್ ನೋ ದೈ ಸೆಲ್ಫ್, ಮಾನವ ನಿನ್ನನ್ನು ನೀನು ತಿಳಿದುಕೋ. ಇಷ್ಟೇ ಉಪನಿಷತ್ತುಗಳ ವಿಷಯ ಸಾರ, ತತ್ವಸಾರ, ಬೋಧಾಸಾರ. ಯಾವ ಉಪನಿಷತ್ತು ಕೂಡ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅಪಹರಿಸಿಲ್ಲ. ವ್ಯಕ್ತಿಯನ್ನ ಅಧ್ಯಾತ್ಮ ಗರ್ಭಗುಡಿಗೆ ಬಾಗಿಲಿಗೆ ಕರೆದುಕೊಂಡು ಹೋಗುವಷ್ಟು ಕೆಲಸವನ್ನು ಪ್ರತಿಯೊಂದು ಉಪನಿಷತ್ತು ಮಾಡುತ್ತೆ. ಆದರೆ ಅಲ್ಲಿಂದ ಇದೇ ಸತ್ಯ, ನಾನು ತೋರಿಸ್ತಾ ಇದ್ದೇನೆ, ಇದನ್ನು ನೀನು ನೋಡು ಅಂತ ಯಾವ ಉಪನಿಷತ್ತು ಹೇಳೋದಿಲ್ಲ. ಕಾರಣ ಉಪನಿಷತ್ತುಗಳನ್ನೆಲ್ಲ ಬರೆದವರು ಜೀವನ್ಮುಕ್ತರಾದ ಋಷಿಗಳು. ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ವಾಂಗ್ಮಯದಲ್ಲಿ ಹೇಳೋರಾದರೆ ಇವರೆಲ್ಲರೂ 6ನೇ ದೀಕ್ಷೆಯನ್ನು ಪಡೆದವರು. 5ನೆಯ ದೀಕ್ಷೆ ಜೀವನ್ಮುಕ್ತಾವಸ್ಥೆ. ಇನ್ನೂ ಒಂದು ಮೆಟ್ಟಲು ಮೇಲ್ ಹತ್ತಿದವರು ಋಷಿಗಳು. ಇಂತಹ ಋಷಿಗಳು ಬರೆದ ಉಪನಿಷತ್ತುಗಳು ಉಪನಿಷತ್ ಕಾಲದಲ್ಲಿ ಸುಮಾರು 1700-1800 ವರ್ಷಗಳ ಹಿಂದೆ ಅವುಗಳ ಸಂಖ್ಯೆ ಸಹಸ್ರಾರು. ಬಹುತೇಕ ಉಪನಿಷತ್ತುಗಳು ಕಳೆದು ಹೋಗಿ ಇತ್ತೀಚಿನ ಸಂಶೋಧನೆಯ ಪ್ರಕಾರ 108 ಉಪನಿಷತ್ತುಗಳನ್ನು ಮಾತ್ರ ಗುರುತಿಸಿದ್ದಾರೆ, ಸಿಕ್ಕಿದೆ. ಇದರಲ್ಲಿ 10 ಪ್ರಾಮುಖ್ಯ ಅಥವಾ ಮೇಜರ್ ಉಪನಿಷತ್ಸ್. ಎಲ್ಲ ಉಪನಿಷತ್ತುಗಳು ನಾವು ಸಾಂಗವಾಗಿ ಓದಿ ತಿಳಿದುಕೊಂಡಿದ್ದೇ ಆದರೆ ಅಧ್ಯಾತ್ಮ ಗರ್ಭಗುಡಿ, ನಮ್ಮ ಆತ್ಮನ ಗರ್ಭಗುಡಿ, ಭಗವಂತನ ಗರ್ಭಗುಡಿಗೆ ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಒಂದೊಂದು ಉಪನಿಷತ್ತು ಕೂಡ ದಾರಿದೀಪ. ಅಲ್ಲಿ ನಿಂತು ಹೋಗುತ್ತದೆ. ಅಲ್ಲಿಂದ ಮುಂದಕ್ಕೆ ಏನು ಅಂತ ಯಾವ ಉಪನಿಷತ್ತು ಹೇಳೋದಿಲ್ಲ. ಅದೇ ಥಿಯೋಸಾಫಿಕಲ್ ಸೊಸೈಟಿಯ ತತ್ವಧರ್ಮವೂ ಕೂಡ ಸತ್ಯಾನ್ನಾಸ್ತಿ ಪರೋಧರ್ಮ ಅಂತ ಹೇಳುತ್ತೆ ಹೊರತು ಎಲ್ಲ ಮತಗಳಿಗಿಂತ ಮಿಗಿಲಾದದ್ದು ಧರ್ಮ. ಆದರೆ ಧರ್ಮ ಇಂಥದ್ದು ಅಂತ ಹೇಳಿಲ್ಲ. ಕರ್ನಲ್ ಆಲ್ಕಾಟ್ ಮತ್ತೆ ಕೆಲವರು ಬನಾರಸ್ನಲ್ಲಿ ಅಂದಿನ ಬನಾರಸ್ ಮಹಾರಾಜರ ಮನೆಗೆ ಔತಣಕ್ಕೆ ಆಹ್ವಾನಿಸಿದ್ರು. ಅವರ ಮನೆಗೆ ಹೋದ್ರು ಇವರು. ಹೋದಾಗ ಅವರ ಡೈನಿಂಗ್ ಹಾಲ್ನಲ್ಲಿ ಭೋಜನ ನಿಲಯದ ಮೇಲ್ಗಡೆ ಸತ್ಯಾನ್ನಾಸ್ತಿ ಪರೋಧರ್ಮ ಅಂತ ಬರೆದಿತ್ತು. ತಕ್ಷಣವೇ ಥಿಯೋಸಾಫಿಕಲ್ ಸೊಸೈಟಿಯ ಅಂದು ಅಧ್ಯಕ್ಷರಾಗಿದ್ದ ಕರ್ನಲ್ ಆಲ್ಕಾಟ್ರು ಅದನ್ನು ಈ ಸೊಸೈಟಿಯ ಮುಖ್ಯ ಗುರಿ ಅಂತ ಹೇಳಿ ಇಟ್ಕೊಂಡ್ರು. ಅಲ್ಲಿಯವರೆಗೆ ಸತ್ಯಾನ್ನಾಸ್ತಿ ಪರೋಧರ್ಮ ಅನ್ನೋದು ನಮ್ಮ ಸೊಸೈಟಿಯ
ಮೂಲ ಸತ್ಯವಾಗಿರಲಿಲ್ಲ. ಆಗ ಬಂದದ್ದು. ಈ ಸೊಸೈಟಿಯು ಕೂಡ ಸ್ವಾಭಾವಿಕವಾಗಿ ಬೆಳೆದದ್ದು. ಒಂದು ಕ್ಲುಪ್ತವಾದ, ಬಂಧಿತವಾದ, ಮಿತಿಯುಳ್ಳ ಪರಿಧಿಯೊಳಗೆ, ಚೌಕಟ್ಟಿನೊಳಗೆ ಈ ಸಂಸ್ಥೆ ಹೋಗಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದವರು ಹಾಗೆ ಅದನ್ನು ನಡೆಸಲಿಲ್ಲ. ಬಹು ಶೀಘ್ರ ಕಾಲದಲ್ಲಿ ಪ್ರಪಂಚಕ್ಕೆಲ್ಲ ಇದು ಹಬ್ಬೋಯಿತು. ಹೇಗೆ ಥಿಯಾಸಾಫಿಕಲ್ ಸೊಸೈಟಿಯ ತತ್ವಗ್ರಂಥಗಳೆಲ್ಲವೂ ಕೂಡ ಮನುಷ್ಯರನ್ನ ಅಂತರಾತ್ಮನ ಮತ್ತು ಭಗವಂತನ ಗರ್ಭಗುಡಿಯ ಬಾಗಿಲಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅಲ್ಲಿಂದಾಚೆಗೆ ಮನುಷ್ಯ ತನ್ನಗೆ ತಾನೇ ಪ್ರಶ್ನೆ ಹಾಕ್ಕೊಳ್ಬೇಕು, ನಾನು ಯಾರು? ಈ ಘಟ್ಟ ನಮಗೆ ಇನ್ನೂ ಬಹಳ ದೂರ ಇದೆ. ನಾನು ಯಾರು ಅನ್ನುವ ಪ್ರಶ್ನೆ ಎರಡು ತರಹದಲ್ಲಿ ವಿಮರ್ಶೆ ಮಾಡಬಹುದು. ವೃತ್ತದ ಕೇಂದ್ರದಿಂದ ವೃತ್ತದ ಪರಿಧಿಯವರೆಗೆ ಬರೋದು ಒಂದು, ಇದು ಮಿಸ್ಟಿಕ್ ಪಾತ್, ಅನುಭವ ಮಾರ್ಗ. ಮತ್ತೊಂದು ಪರಿಧಿಯಿಂದ ಕೇಂದ್ರಕ್ಕೆ ಹೋಗುವುದು. ಪರಿಧಿಯಿಂದ ಕೇಂದ್ರಕ್ಕೆ ಹೋಗುವ ಮಾರ್ಗವನ್ನು ನಾವೀಗ ಅವಲಂಬಿಸ್ತಾ ಇದ್ದೇವೆ. ಪರಿಧಿಯಿಂದ ವೃತ್ತಕ್ಕೆ ಹೋಗೋದು ನಿಷೇಧ ಮಾರ್ಗ. ಇದು ನಾನು, ಇದು ನಾನಲ್ಲ, ಇದು ನಾನು, ಇದು ನಾನಲ್ಲ, ಇದು ನಾನು, ಇದು ನಾನಲ್ಲ. ನಾನು ಎಂಬುದರ ಸತ್ಯ ಅಸತ್ಯ ಒಂದೊಂದು ಘಟ್ಟದಲ್ಲಿ ವಿಚಾರಿಸಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋದು ನಾವೀಗ ಅನುಸರಿಸ್ತಾ ಇರ್ತಕ್ಕ ಮಾರ್ಗ, ನಿಷೇಧ ಮಾರ್ಗ. ಇದನ್ನೇ ಆದಿಶಂಕರಾಚಾರ್ಯರು ನೇತಿ ಅಂತ ಹೇಳಿದರು. ನೇತಿ ಅಂದರೆ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ. ಹಾಗೆ ಹೇಳ್ಕೊಂಡು ಹೋಗಿ 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 ಕೊನೆಯಲ್ಲಿ ಇದು ನಾನಲ್ಲ ಅಂತ ಹೇಳೋದಕ್ಕೆ ಒಂದು ವಸ್ತು ಇಲ್ಲದ ಸ್ಥಿತಿಗೆ ಹೋಗ್ತಾರೆ. ಅಲ್ಲಿಗೆ ನಿಷೇಧ ಮಾರ್ಗ ಕೊನೆಯಾಗುತ್ತೆ. ಜೆ ಕೃಷ್ಣಮೂರ್ತಿಯವರು ತನ್ನ ಜೀವನ ಪರ್ಯಂತ ಬೆಂಗಳೂರಿಗೆ ಬಂದು ಲಾಲ್ಬಾಗ್ನಲ್ಲಿ ಅವರು ಲೆಕ್ಚರ್ಸ್ ಕೊಟ್ಟರು. ಅಲ್ಲಿಯವರೆಗೆ ಬರಿಯ ನಿಷೇಧ ಮಾರ್ಗವನ್ನೇ ಹೇಳ್ಕೊಂಡು ಬಂದರು. ಇದು ನನ್ನ ಮನಸ್ಸಿನಲ್ಲಿ ಕೊರೀತಾ ಇತ್ತು. ಇದಕ್ಕೆ ಯಾವಾಗ ಅವರು ಉತ್ತರ ಕೊಡ್ತಾರೆ ಅಂತ ನಾನು ಎದುರು ನೋಡ್ತಾ ಇದ್ದೆ. ಲಾಲ್ಬಾಗ್ನಲ್ಲಿ ಅವರ ಲೆಕ್ಚರ್ಸ್ ಆಯಿತು. ಒಂದು ಲೆಕ್ಚರ್ನಲ್ಲಿ ಅವರು ಹೇಳಿದ್ರು, ನೆಗೇಷನ್ ಅಥವಾ ನಿಷೇಧ ಹುಡುಕುವಿಕೆಯಲ್ಲಿ ಯಾವಾಗ ಕೊನೆಯಾಗುತ್ತೆ? ಇದು ಕೊನೆಯಾದ ಮೇಲೆ ಏನಾದರೂ ಉಳ್ಕೊಳ್ಳುತ್ತೆಯೇ? ಇದು ಕೊನೆಯಾದ ಮೇಲೆ ಏನಾದರೂ ಇದೆಯೇ ಅಥವಾ ಇಲ್ಲವೇ ಅಂತ ಹೇಳಿ ಒಂದೆರಡು ನಿಮಿಷ ಮೌನವಾಗಿದ್ದರು. ಆಮೇಲೆ ಹೇಳಿದ್ರು, ಅಲ್ಲಿಯವರೆಗಾಗಲೇ ನಾನು 40 ವರ್ಷ, ಅವರು 35 ವರ್ಷ ಆಗಕ್ಕೆ ಅವರ ಉಪನ್ಯಾಸ ಕೇಳಿದ್ದೇನೆ. ದ ಸ್ಪೀಕರ್ ಕೃಷ್ಣಮೂರ್ತಿ ಅಂತ ಹೇಳ್ತಿರ್ಲಿಲ್ಲ ಅವರು. ಈಗ ಮಾತನಾಡ್ತಾ ಇರೋರು ಇಲ್ಲ ಅಂದರೆ ನೀವು ಅದನ್ನು ದೊಡ್ಡ ಸತ್ಯ ಮಾಡಿಬಿಡ್ತೀರಿ, ತತ್ವ ಮಾಡಿಬಿಡ್ತೀರಿ. ಕೃಷ್ಣಮೂರ್ತಿ ಹೇಳಿದ್ದಾರೆ, ಬೇರೆ ಇಲ್ಲ. ಮತ್ತೆ ಒಂದು ನಿಮಿಷ ಮೌನವಾಗಿದ್ದು, when negation ends, the absolute positive comes into existence. Call it God or whatever you like ಅಂತ ಹೇಳಿದರು. ನಿಷೇಧ ಮಾರ್ಗ ಕೊನೆಯಾದಾಗ ಆ ನಿಷೇಧ ಮಾರ್ಗ ನಿಂತು ಹೋಗ್ಬಿಡುತ್ತೆ.
ನಿಷೇಧ ಮಾರ್ಗದ ಅನುಯಾಯಿ ನಮ್ಮ ಮನಸ್ಸು. ಕಾಮ ಮನಸ್ಸಲ್ಲ, ಶುದ್ಧ ಮನಸ್ಸು. ಅದಕ್ಕೂ ಒಂದು ಮಿತಿ ಇದೆ. ಜೆ ಕೃಷ್ಣಮೂರ್ತಿಗಳ ಉಪನ್ಯಾಸಗಳನ್ನು ಆಳವಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅವರು ಮೌನದಿಂದ ಪ್ರಾರಂಭ ಮಾಡ್ತಿದ್ರು, ಮೌನದಿಂದ ಕೊನೆ ಮಾಡ್ತಿರ್ಲಿಲ್ಲ. ನಟದೃಷ್ಟವಶಾತ್ ಅವರು ಯಾವುದರಿಂದ ಪ್ರಾರಂಭ ಮಾಡ್ತಿದ್ರು ಅದನ್ನೇ ಕೊನೆ ಅಂತ ಹೇಳಿ ಸಮರ್ಥನೆ ಮಾಡೋರು ಈಗ ಪ್ರಪಂಚದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಇದರಿಂದ ವಿ ಆರ್ ಕರಪ್ಟಿಂಗ್ ಹಿಸ್ ಟೀಚಿಂಗ್ಸ್. ಅವರ ಬೋಧನೆಗಳನ್ನು ಮಲಿನ ಮಾಡ್ತಾ ಇದ್ದೇವೆ ನಾವು. ಆ ದಿವಸ ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ನಿಷೇಧ ಮಾರ್ಗ ಪೂರ್ತಿಯಾಗಿ ಕೊನೆಯಾದಾಗ ರೂಪ ಮನಸ್ಸು ಮತ್ತು ಶುದ್ಧ ಮನಸ್ಸು ಕಾರಣ ದೇಹ ನಿಂತು ಬಿಡುತ್ತೆ. ಅದಕ್ಕೆ ಅದೇ ಮಿತಿ. ಆ ಮಿತಿಯನ್ನು ದಾಟಿದಾಗ ಏನಿದೆ ಅಂತ ಮನಸ್ಸಿಗೆ ಹೇಳೋಕ್ಕೂ ಗೊತ್ತಾಗೋಲ್ಲ, ತಿಳ್ಕೊಳ್ಳೋಕ್ಕೂ ಗೊತ್ತಾಗೋಲ್ಲ. ಆಮೇಲೆ ಹೇಳಿದ್ರು ಅವರು, ಇಟ್ ಈಸ್ ಫ್ರಮ್ ದಿಸ್ ಸೋರ್ಸ್ ಆಲ್ ಕ್ರಿಯೇಷನ್ಸ್ ಟೇಕ್ ಪ್ಲೇಸ್ ಅಂಡ್ ದಿ ಕ್ರಿಯೇಷನ್ಸ್ ಎಂಡ್ ಅಂತ ಹೇಳಿದ್ರು. ಈ ಮೂಲದಿಂದ ಜಗತ್ತಿನ ಸೃಷ್ಟಿ ಪ್ರಾರಂಭ ಅಲ್ಲಿಂದ ಹೊರಗೆ ಬರುತ್ತೆ. ಸೃಷ್ಟಿಯ ಗುರಿಯಾದ ಮೇಲೆ ಮತ್ತೆ ಅಲ್ಲಿಗೆ ಹಿಂದಕ್ಕೆ ಹೋಗುತ್ತೆ. ಇದು ಮಾನವನಲ್ಲಿ ಸತತವಾಗಿ ನಡೆದಿರುವ ಕಾರ್ಯ. ಅಂದರೆ ನಾನು ಯಾರು? ಇದು ಪ್ರಾರಂಭದಲ್ಲಿ ಈಗಲೂ ಕೂಡ ಅಮೆರಿಕ ದೇಶಕ್ಕೆ ಹೋದವರು ನೋಡಬಹುದು. ಅಲ್ಲಿನ ಆದಿಪುರುಷರು ಇಂಡಿಯನ್ಸ್, ಅಮೆರಿಕನ್ ಇಂಡಿಯನ್ಸ್, ರೆಡ್ ಇಂಡಿಯನ್ಸ್ ಅಂತ ಹೇಳ್ತಾರೆ. ಅವರಲ್ಲಿ ಎಷ್ಟೋ ಜನ ಮುಂದಕ್ಕೆ ಬಂದಿದ್ದಾರೆ. ಈಗ ಅವರೇ ಅಮೆರಿಕ ದೇಶದಲ್ಲಿ ಮೂಲ ಪುರುಷರು. ಅವರನ್ನೆಲ್ಲ ಗೆದ್ದು ಕೊಂದು ವಿವಿಧ ಯುರೋಪ್ ದೇಶಗಳಿಂದ ಹೋದಂಥ ಪ್ರಮುಖರು ಆ ದೇಶವನ್ನು ಆಕ್ರಮಿಸಿಕೊಂಡು ಆಳೋದಕ್ಕೆ ಶುರು ಮಾಡಿದರು. ಉತ್ತರ ಅಮೆರಿಕ ಖಂಡ, ಸಂಯುಕ್ತ ಸಂಸ್ಥಾನ USA, ಅವರಿಗೆ ಈಗಲೂ ಕೂಡ ಇಂದಿನ ಸರ್ಕಾರ ಮಾಸಿಕ ವೇತನವನ್ನು ಕೊಡ್ತಾರೆ. ಅವರಲ್ಲಿ ಬಹುಜನ ಏನು ಕೆಲಸನೇ ಮಾಡೋದಿಲ್ಲ. ಆ ಮಾಸಿಕ ವೇತನ ಬಂದಾಗ ತಿಂಗಳ ಪೂರ್ತಿ ಕೊಡ್ಕೊಂಡಿದ್ದು ಅಫೀಮು ಉಳಿದವುಗಳ ಸೇವನೆ ಮಾಡಿಕೊಂಡು ಅದರಲ್ಲೇ ಕಾಲ ಕಳೆದು ಬಿಡ್ತಾ ಇದ್ದಾರೆ. ಕೆಲವರು ಮುಂದಕ್ಕೆ ಬಂದಿದ್ದಾರೆ. ಅವರ ಬುಡವನ್ನು ನಾವು ಹುಡುಕೊಂಡು ಹೋದಾಗಲೂ ಕೂಡ ಅವರು ನಮ್ಮಲ್ಲಿ ಇಲ್ಲಿನ ಮೂಲ ಪುರುಷರು ಏನೇನನ್ನ ಪೂಜೆ ಮಾಡ್ತಿದ್ರೋ ಅವರು ಅದನ್ನೇ ಪೂಜಿಸ್ತಾರೆ. ದೈಹಿಕವಾಗಿ ಯಾವುದು ಮನುಷ್ಯನ ದೇಹಕ್ಕಿಂತ, ನನ್ನ ದೇಹಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆಯೋ ಅದನ್ನು ಪೂಜಿಸ್ತಾ ಇದ್ರು. ಈಗಲೂ ಆ ದೇಶದಲ್ಲಿ ಅದನ್ನು ನೋಡಬಹುದು ನಾವು. ಹಾಗೆಯೇ ಅರುಣಾಚಲ ಪ್ರದೇಶ, ಹಿಂದೆ ಅದಕ್ಕೆ ನಾರ್ತ್ ಈಸ್ಟರ್ನ್ ಫ್ರಾಂಟಿಯರ್ಸ್ ಅಂತ ಹೆಸರಿಟ್ಟಿದ್ರು. ಈ ಅರುಣಾಚಲ ಪ್ರದೇಶದಲ್ಲಿ ನಾನು 5 ವರ್ಷ ಭಾರತ ಸರ್ಕಾರದ ಆಹ್ವಾನದ ಮೇಲೆ ಅಲ್ಲಿ ಉಪನ್ಯಾಸ ಕೊಡೋದಕ್ಕೆ ಹೋಗ್ತಾ ಇದ್ದೆ. ಆ 1 ವರ್ಷ ಹಾಗೆ ಹೋಗಿದ್ದ ಕಾಲದಲ್ಲಿ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ 9 ವರ್ಷ 10 ವರ್ಷ 12 ವರ್ಷ 13 ವರ್ಷ 14 ವರ್ಷ 15 ವರ್ಷ 16 ವರ್ಷ 17 ವರ್ಷ 18 ವರ್ಷ 19 ವರ್ಷ 20 ವರ್ಷ 21 ವರ್ಷ 22 ವರ್ಷ 23 ವರ್ಷ 24 ವರ್ಷ 25 ವರ್ಷ 26 ವರ್ಷ 27 ವರ್ಷ 28 ವರ್ಷ 29 ವರ್ಷ 30 ವರ್ಷ 31 ವರ್ಷ 32 ವರ್ಷ 33 ವರ್ಷ 34 ವರ್ಷ 35 ವರ್ಷ 36 ವರ್ಷ 37 ವರ್ಷ 38 ವರ್ಷ 39 ವರ್ಷ 40 ವರ್ಷ 41 ವರ್ಷ 42 ವರ್ಷ 43 ವರ್ಷ 44 ವರ್ಷ 45 ವರ್ಷ 46 ವರ್ಷ 47 ವರ್ಷ 48 ವರ್ಷ 49 ವರ್ಷ 50 ವರ್ಷ 51 ವರ್ಷ 52 ವರ್ಷ 53 ವರ್ಷ 54 ವರ್ಷ 55 ವರ್ಷ 56 ವರ್ಷ 57 ವರ್ಷ 58 ವರ್ಷ 59 ವರ್ಷ 60 ವರ್ಷ 61 ವರ್ಷ 62 ವರ್ಷ 63 ವರ್ಷ 64 ವರ್ಷ 65 ವರ್ಷ 66 ವರ್ಷ 67 ವರ್ಷ 68 ವರ್ಷ 69 ವರ್ಷ 70 ವರ್ಷ 71 ವರ್ಷ 72 ವರ್ಷ 73 ವರ್ಷ 74 ವರ್ಷ 75 ವರ್ಷ 76 ವರ್ಷ
ಭೂಮಿಯ ಮನುಷ್ಯ ಚಂದ್ರಗ್ರಹವನ್ನು ತಲುಪಿ ಚಂದ್ರಗ್ರಹದ ಮೇಲೆ ಓಡಾಡಿ ಆ ಗ್ರಹದಲ್ಲಿರುವ ಖನಿಜದ ಸ್ವಲ್ಪ ಭಾಗವನ್ನು ಭೂಮಿಗೆ ಕಳಿಸ್ಕೊಟ್ಟಂಥ ವಿವರಣೆ ಇದೆ. ನಾನು ಆ ಊರು ಹೋಗಬೇಕು. 5 ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗ್ತಾ ಇದ್ದೇನೆ. ಆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಾನು ಹೋಗಬೇಕು. ಅವಾಗ ಅಲ್ಲಿ ಆದಿ ಮಾನವರೆಲ್ಲ ಒಬ್ಬೊಬ್ಬರು ಒಂದೊಂದು ಕತ್ತಿ ಹಿಡ್ಕೊಂಡು ನನ್ನ ಕತ್ತರಿಸಕ್ಕೆ ನಿಂತ್ಕೊಂಡಿದ್ರು. ಏನಪ್ಪ ಏನು ಮಾಡ್ತಿದ್ದೀರಿ? ನಾನು ಭೂಮಿ ಮೇಲೆ ನೀವು ಕಾಲಿಟ್ಬಿಟ್ರಿ, ನೀವು ಈ ಭೂಮಿ ಮೇಲೆ ಇರಬಾರ್ದು. ನಮ್ಮ ಭೂಮಿ ಚಂದ್ರ, ಅವನನ್ನು ನಾವು ಪೂಜೆ ಮಾಡ್ತೀವಿ. ಅವನ ಮೇಲೆ ಮನುಷ್ಯ ಯಾಕೆ ನಡಿಬೇಕಾಗಿತ್ತು ಅಂತ ಹೇಳಿ ಒಬ್ಬರಲ್ಲ ಇಬ್ಬರಲ್ಲ ಒಂದು 30-40 ಜನ ಅಲ್ಲಿ ಒಂದು ಹಳ್ಳಿ ಇದ್ರೆ ನೇಫಾದಲ್ಲಿ ಬೆಟ್ಟದ ಮೇಲೆ ಇರುವಂಥದ್ದೆಲ್ಲ ಮನೆಗಳು ಎಲ್ಲ ಒಂದು 30-40 ಮನೆಗಳಿರುತ್ತೆ ಅಂದ್ಕೊಳ್ಳಿ. ಎಲ್ಲ ಕತ್ತೆ ಹಿಡ್ಕೊಂಡು ನಿಂತ್ಕೊಂಡು ಆ ತಕ್ಷಣ ಏನು ಮಾಡಬೇಕು ಅಂತ ನನಗೆ ಯೋಚನೆ ಹೊಳಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದೆ, ಎಂಥ ಮೂರ್ಖರಯ್ಯ ನೀವು. ಅಂದ್ರೇನು? ಈ ಚಂದ್ರ ನಿಮ್ಮ ದೇವರ, ಈ ಚಂದ್ರ ಭೂಮಿಗೆ ಹತ್ರ ಇರೋನು. ನಿಮ್ಮ ಚಂದ್ರ ಇವನಲ್ಲಪ್ಪ, ಇನ್ನೂ ದೊಡ್ಡವನು, ಇದಕ್ಕೆ ಮೂಲವಾದ ಬೇರೆ ಚಂದ್ರ ಇದ್ದಾನೆ. ಅಂದ ತಕ್ಷಣ ಕತ್ತಿಯೆಲ್ಲ ಬಿಸಾಕ್ಬಿಟ್ಟು ಡಾನ್ಸ್ ಮಾಡೋಕ್ಕೆ ಶುರು ಮಾಡಿ. ಈ ಸ್ಥಿತಿಯಲ್ಲಿದ್ದರು ಮಾನವರು ಒಂದು ಕಾಲದಲ್ಲಿ. ನಾನು ಯಾರು ಅಂದಾಗ ದೇಹವೇ ನಾನು, ಈ ದೇಹಕ್ಕಿಂತ ಅತೀತವಾದದ್ದು ಏನೂ ಇಲ್ಲ ಅನ್ನುವ ಒಂದು ಸಂಸರಣಾ ಮಾರ್ಗದಲ್ಲಿ ಹಲವಾರು ಸಹಸ್ರ ವರ್ಷಗಳು ನಾವು ದಾಟಿ ಬಂದಿದ್ದೇವೆ. ನಮ್ಮ ಸೌತ್ ಇಂಡಿಯಾದಲ್ಲಿ, ಈ ನಮ್ಮ ಕರ್ನಾಟಕದಲ್ಲಿ, ಇನ್ನೂ ಉತ್ತರ ಇಂಡಿಯಾದ ಕೆಲವು ಭಾಗಗಳಲ್ಲಿ ವಿಗ್ರಹಗಳನ್ನು ಪೂಜಿಸ್ತಾರೆ. ಎಷ್ಟು ದೊಡ್ಡ ವಿಗ್ರಹ ಅಂದರೆ ಈ ಹಾಲ್ನಲ್ಲಿ ಇಟ್ಕೊಳ್ಳುವಂಥ ಒಂದು ದೊಡ್ಡ ದೊಡ್ಡ ವಿಗ್ರಹ, ಅಷ್ಟು ದೊಡ್ಡ ವಿಗ್ರಹಗಳಿರುತ್ತೆ. ಅದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಕಾರಣ ಆಗಿನ ಕಾಲದಲ್ಲಿ ಸ್ಥೂಲ ದೇಹದಲ್ಲಿ ಸ್ಥೂಲ ದೇಹಧಾರಿಯಾದವನಿಗಿಂತ ಹೆಚ್ಚು ಶಕ್ತಿಯುತವಾದದ್ದು ಈ ಪ್ರಕೃತಿಯಲ್ಲಿ ಯಾವುದು ಕಾಣಿಸ್ಕೊಳ್ಳುತ್ತೋ ಅದನ್ನು ದೇವರು ಅಂತ ಒಪ್ಕೊಳ್ತಾ ಇದ್ರು. ದೈಹಿಕವಾಗಿ ಮಾನವನ ಶಕ್ತಿಗೆ ವಿಪರೀತ ಹೆಚ್ಚಿನ ಶಕ್ತಿ ಇರೋದು. ಆದ್ದರಿಂದಲೇ ರಾಕ್ಷಸರೆಲ್ಲರೂ ತಪಸ್ಸು ಮಾಡಿದಾಗ ಯೂಶಿಯಲಿ ವರ ಕೊಡೋನು ಬ್ರಹ್ಮ, ಅದನ್ನು ಕೊನೆಗೆ ನಾಶ ಮಾಡೋನು ವಿಷ್ಣು. ಇಲ್ಲದೆ ಇದ್ರೆ ಈಶ್ವರ ಕೊನೆಯಲ್ಲಿ ನಾಶ ಮಾಡೋದು. ನಮ್ಮ ಭಾಗವತ, ರಾಮಾಯಣ, ಉಳಿದ ಪುರಾಣಗಳಲ್ಲಿ ನಮಗೆ ಕಾಣುವಂತಹ ಸಂಗತಿ. ಎಲ್ಲ ರಾಕ್ಷಸ ರಾಜ ಮಹಾರಾಜರು ಕೂಡ ಯಾವ ಮಾನವನಿಂದ ನನಗೆ ಮರಣ ಇರಬಾರ್ದು. ರಾವಣ ಕೇಳ್ಕೊಂಡ, ಮನುಷ್ಯ ಅಂದ್ರೆ ಅವನಿಂದ ನನಗೆ ಮರಣ ಬರೋಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನನ್ನ ಬಿಟ್ಟು ಇನ್ನೆಲ್ಲರನ್ನೂ ಕೇಳ್ಕೊಂಡ, ನಾನು ಇವರಿಂದ ಮರಣ ಬೇಡ, ಇವರಿಂದ ಮರಣ ಬೇಡ, ಇವರಿಂದ ಮರಣ ಬೇಡ. ಮನುಷ್ಯನಿಂದ ನನಗೆ ಮರಣ ಬೇಡ ಅಂತ ಕೇಳ್ಕೊಳ್ಳಿಲ್ಲ ಅವನು. ಮಾನವ ಯಶ್ಕಿಶ್ಚಿತ್ ಮಾನವ, ಅವನು ನನ್ನ ಮುಂದೆ ಬರೋದಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ನನಗೆ ಅವನು ವೈರಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಮನುಷ್ಯರಿಂದ ನನಗೆ ಮರಣ ಬರಬಾರ್ದು ಅಂತ ಅವನು ಕೇಳ್ಕೊಳ್ದೇ ಇದ್ದಿದ್ದರಿಂದ ಮನುಷ್ಯಾವತಾರದಲ್ಲಿದ್ದ ಶ್ರೀರಾಮ ಅವನನ್ನು ಕೊಂದು ಹಾಕ್ತಾನೆ. ಇದು ಕಥೆ. ಕಥೆಯ ಮೂಲ ಏನು? ಅಂದಿನ ಮಾನವನೂ ಕೂಡ ಈ ಪ್ರಶ್ನೆ ಹಾಕ್ಕೊಂಡಿದ್ದ, ನಾನು ಯಾರು? ಪ್ರಾರಂಭದಲ್ಲಿ ದೇಹವೇ ನಾನು ಅನ್ನುವ ಮತತತ್ವವಾಗಿತ್ತು. ಮತವಿಲ್ಲದೆ ಮಾನವ ಪ್ರಾರಂಭದಿಂದಲೂ ಇದ್ದ ದಿನಗಳೇ ಇಲ್ಲ. ಎಲ್ಲರೂ ಮತಾನುಯಾಯಿಗಳೇ.
ಬರೀ ಭಾರತದಲ್ಲ, ಭಾರತವಲ್ಲದೆ ವಿದೇಶಗಳಲ್ಲಿಯೂ ಕೂಡ ಎಲ್ಲರೂ ಮೊದಲಿನಿಂದ ಮತಾನುಯಾಯಿಗಳೇ. ಈ ಮತ ಪ್ರಾರಂಭವಾಗಿದ್ದು ಭಯದಿಂದ. ಆಲ್ಬರ್ಟ್ ಐನ್ಸ್ಟೈನ್ ಇಂದಿನ ಯುಗದ ಮಹಾವಿಜ್ಞಾನಿ, ಅವನು ಒಂದು ಪುಸ್ತಕ ಬರೆದಿದ್ದಾನೆ, ವರ್ಲ್ಡ್ ಆಸ್ ಐ ಸಿ ಇಟ್ ಅಂತ. ಅದು DVG ಅವರ ಹತ್ರ ಇತ್ತು. ಅವರ ಮರಣ ನಂತರ ಆ ಪುಸ್ತಕ ನನಗೆ ಬಂತು. ಅದರಲ್ಲಿ ಅವನು ಬರೀತಾನೆ, ಮ್ಯಾನ್ ಲಿವ್ಡ್ ಅಟ್ ನೋ ಟೈಮ್ ವಿಥೌಟ್ ಎ ರಿಲಿಜನ್. ಮತವಿಲ್ಲದೆ ಮನುಷ್ಯ ಎಂದೂ ಇರಲಿಲ್ಲ. ಮಾನವ ನೊಡನೆಯೇ ಮತ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿದ್ದ ಈ ಮತಕ್ಕೆ ಹೆಸರೇನು? ರಿಲಿಜನ್ ಆಫ್ ಫಿಯರ್. ಭಯದ ಆಧಾರದ ಮೇಲಿನ ಮತ. ಆಗ ಜಗತ್ತಿನ ಜನಸಂಖ್ಯೆಯು ಕಡಿಮೆ. 10,000 ವರ್ಷಗಳ ಹಿಂದೆ ಒಟ್ಟು ಭೂಮಂಡಲದ ಜನಸಂಖ್ಯೆಯೆಲ್ಲ ಕೇವಲ 1 ಕೋಟಿ ಇತ್ತು. ಅದು ಈಗ ಬೆಳೆದು ವಿಶಾಲವಾಗಿದೆ. ವಿಶಾಲವಾದ ಪ್ರಪಂಚದಲ್ಲಿ ಹರಡಿಕೊಂಡಿದೆ ಜನಸಂಖ್ಯೆ. ಆ ದಿವಸದಲ್ಲಿ ಇದ್ದವರ ಒಟ್ಟು ಸಂಖ್ಯೆ ಎಲ್ಲ ಸೇರಿ ಬರೀ 1 ಕೋಟಿ, 10 ಮಿಲಿಯನ್. ಈ 10 ಮಿಲಿಯನ್ ಅಥವಾ 1 ಕೋಟಿ ಗಣಗಳಲ್ಲಿ ಪ್ರಾಯಶಃ 95% 96% ಎಲ್ಲರೂ ಬಾಲಜೀವಿಗಳು, ಆತ್ಮತಃ ವಿಕಾಸವಾಗದೇ ಇರುವಂತಹವರು. ಇವರು ಭಯದಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ರು. ಆ ಕಾಲದಲ್ಲೇ ಇಲ್ಲೂ ಪ್ರಾರಂಭವಾಗಿದ್ದು ಅರಳಿ ಮರ ಪ್ರದಕ್ಷಿಣೆ, ಗಂಗಾ ನದಿಯ ಪೂಜೆ, ಕಾವೇರಿ ನದಿಯ ಪೂಜೆ, ಹಿಮಾಲಯ ಪರ್ವತದ ಪೂಜೆ, ಉಳಿದ ಪರ್ವತಗಳು ಮತ್ತು ಬೆಟ್ಟಗಳ ಪೂಜೆ, ಇವೆಲ್ಲವೂ ಆಗಿನ ಕಾಲದಲ್ಲಿ ಪ್ರಾರಂಭವಾಗಿದ್ದು. ಅದಕ್ಕೆ ಮುಂದೆ ಬಂದ ಋಷಿಗಳು ಬೇರೆ ಬೇರೆ ಅರ್ಥವನ್ನು ಕೊಟ್ಟರು. ತಾತ್ವಿಕವಾದ ಅಂತರಾರ್ಥವನ್ನು ಇದು ಕೊಟ್ಟರು. ಆದರೆ ಪ್ರಾರಂಭವಾದ ಕಾಲದಲ್ಲಿ ಈ ಅಂತರಾರ್ಥ ಜನಗಳಿಗೆ ತಿಳಿದಿರಲಿಲ್ಲ. ಅರಳಿ ಮರದ ಸುತ್ತಲೂ ಏಕೆ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಹಾಕಬೇಕು. ಆ ಮರ ನನಗಿಂತಲೂ ಹೆಚ್ಚು ದಿವಸ ಬದುಕಿರುತ್ತೆ, ನನಗಿಂತಲೂ ಅದು ಹೆಚ್ಚು ಶಕ್ತಿ ಇದೆ. ಹಿಮಾಲಯ ಪರ್ವತ ಈ ಭೂಮಂಡಲ ಹೊರಕ್ಕೆ ಬಂದಾಗಲಿಂದಲೂ ಪರ್ವತವಾಗೇ ನಿಂತಿದೆ. ಗಂಗಾ ನದಿ ಸದಾ ಹರಿತಾ ಇದೆ, ಕಾವೇರಿ ಹರಿದು ಹೋಗ್ತಾ ಇದೆ. ಈ ಹರಿಯುವಿಕೆನ ತಪ್ಸಕ್ಕೆ ನಮ್ಮ ಕೈಲಾಗೋಲ್ಲ. ಹನುಮಂತ ಸೇತುವೆ ಕಟ್ಟೋದಕ್ಕೆ ಮುಂಚಿತವಾಗಿ ಸೇತುವೆಗಳಿರಲಿಲ್ಲ ಇಂಡಿಯಾದಲ್ಲಿ ಎಲ್ಲೂ. ಆದ್ದರಿಂದ ನದಿಗಳು ಅವರಿಗೆ ತಮಗಿಂತ ಹೆಚ್ಚೋ ಶಕ್ತಿಯುತವಾದದ್ದು ಅಂತ ಅದನ್ನು ಪೂಜೆ ಮಾಡ್ತಾ ಇದ್ರು. ಅರಳಿ ಮರವನ್ನು ಪೂಜೆ ಮಾಡ್ತಾ ಇದ್ರು, ಬಿಲ್ಪತ್ರೆ ಮರವನ್ನು ಪೂಜೆ ಮಾಡ್ತಾ ಇದ್ರು. ಇದಕ್ಕೆ ಆಮೇಲೆ ಋಷಿಗಳು ಬೇರೆ ಅರ್ಥ ಕೊಟ್ಟರು. ಋಷಿಗಳು ಕೊಟ್ಟ ಅರ್ಥ ಏನು? ಅರಳಿ ಮರ ಒಂದು ಸಾತ್ವಿಕವಾದ ಮರ. ಇದರಲ್ಲಿ 100 ದೇವತೆಗಳಿರ್ತಾರೆ. ಈ ನದಿ ಗಿಡ ಮರಗಳ ಪೂಜೆಯನ್ನು ಪ್ರಾರಂಭ ಮಾಡೋ ಕಾಲದಲ್ಲೂ ಗೊತ್ತಿದ್ದವರಿಗೆ ಇದು ಗೊತ್ತಿರಲಿಲ್ಲ. ಇದಕ್ಕೆ ಬೇರೆ ಅರ್ಥ ಕೊಟ್ಟರು. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಈ ಸೃಷ್ಟಿಯ ನಿಯಮ ಮತ್ತು ಸಂಸರಣೆಯಲ್ಲಿ ಮುಂದೆ ಹೋಗಬೇಕಾದರೆ ಮಾನವರೇ ನೀವು ದೇವತೆಗಳಿಗೆ ಸಹಕಾರ ನೀಡಿ, ದೇವತೆಗಳು ನಿಮಗೆ ಸಹಕಾರದಿಂದ ನಿಮಗೆ ಸಹಾಯ ಮಾಡಲಿ. ಈ ಪರಸ್ಪರ ಸಹಾಯದಿಂದ
ಈ ಸಂಸರಣೆ ಮುಂದಕ್ಕೆ ಹೋಗಲಿ ಅನ್ನೋ ಅರ್ಥದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ವಿಷಯವನ್ನು ಹೇಳಿದ್ದಾನೆ. ಈಗ ನಾವು ಯಾಕೆ ಅರಳಿ ಮರ ಸುತ್ತಬೇಕು ಅಂದರೆ ಆಗಿನ ಕಾಲದಲ್ಲಿ ಹೇಳದಂಥ ತತ್ವ ಹೇಳಿದ್ರೆ ಇವ್ರಿಗೆ ಅರ್ಥ ಆಗೋದಿಲ್ಲ. ಇವ್ರು ಎಷ್ಟು ಮಕ್ಕಳಾಟ ಇದು. ಹೌ ಕ್ಯಾನ್ ವಿ ಬಿಲೀವ್ ಇಟ್ ಈಸ್ ಓನ್ಲಿ ಎ ಚೈಲ್ಡ್ಸ್ ಪ್ಲೇ ಅಂತಾರೆ. ಇದು ಮಕ್ಕಳ ಆಟ, ನಾವು ಹೇಗೆ ನಂಬೋದು ಅಂತ. ಅದಕ್ಕೆ ಒಂದು ತಾತ್ವಿಕವಾದ ಅರ್ಥವನ್ನು ನಮ್ಮ ಋಷಿಗಳು ಆಮೇಲೆ ಕೊಟ್ಟರು. ಈ ಅರಳಿ ಮರದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ದೇವತೆಗಳು, ಚಿಕ್ಕ ದೇವತೆಗಳು ವಾಸವಾಗಿದ್ದಾರೆ. ನೀವು ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಆ ದೇವತೆಗಳನ್ನು ನೀವು ಪೂಜಿಸ್ತೀರಿ. ಅವರು ನಿಮಗೆ ಕಣ್ಣಕ್ಕೆ ಕಾಣದೆ ಅದೃಶ್ಯವಾಗಿದ್ದಾರೆ. ಅದೃಶ್ಯ ಸ್ಥಿತಿಯಿಂದ ನಿಮಗೆ ನಿಮ್ಮ ಕೋರಿಕೆಗಳನ್ನು ದೇವತೆಗಳನ್ನು ನೆರವೇರಿಸ್ತಾರೆ ಅಂತ ಹೇಳಿ ಅಲ್ಲಿಂದ 10 ಶತಮಾನಗಳು ಕಳೆದ ಮೇಲೆ ನಮ್ಮ ಋಷಿಗಳು ಇವಕ್ಕೆ ಬೇರೆ ಬೇರೆ ಅರ್ಥ ಕೊಟ್ಟರು. ನಾನು ಯಾರು ಅನ್ನೋ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಫೋನ್ನಲ್ಲಿ ಮಾತನಾಡ್ತಾ ಇರುವಾಗ ಯಾರು ಮಾತನಾಡೋದು ಅಂದ್ರೆ ಏನು ಹೇಳ್ತೀವಿ ನಾವು? ನಾನು ಕೃಷ್ಣಮೂರ್ತಿ. ನೀವು ಯಾರು ಮಾತನಾಡ್ತಾ ಇದ್ದೀರಿ? ನಾನು ಕೃಷ್ಣ ಶೆಟ್ಟಿ. ಇಷ್ಟೇ ತಾನೇ, ಇನ್ನೇನಾರು ಹೇಳೋಕ್ಕಾಗತ್ತೆ? ಫೋನ್ನಲ್ಲಿ ನಾನು ಅಂತರಾತ್ಮ ಅಂದರೆ ಟೆಲಿಗ್ರಾಫಿಕ್ ಡಿಪಾರ್ಟ್ಮೆಂಟ್ನವರು ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಡ್ತಾರೆ. ಅಂತರಾತ್ಮ ಅನ್ನೋನು ಯಾರೂ ನೋಡಿಲ್ಲ, ಯಾರೂ ತಿಳಿದಿಲ್ಲ. ಈ ದಿವಸವೂ ನಮಗೆ ಸ್ವಚ್ಛವಾಗಿ, ಸ್ಪಷ್ಟವಾಗಿ, ನೇರವಾಗಿ ತಿಳಿದಿರೋದು ಈ ದೇಹ ಯಾರು, ನಾನು ಯಾರು ಅಂದರೆ ದೇಹ. ಇದಕ್ಕಿಂತ ಮುಂದೆ ಹೋಗುವಷ್ಟರ ಮಟ್ಟಿಗೆ ನಾವು ಎಲ್ಲರೂ ಬೆಳೆದಿಲ್ಲ. ನಾಗರಿಕರು ಅನ್ನೋರು ಕೂಡ ದೇಹ ದೃಷ್ಟಿಯಿಂದಲೇ ಜೀವನದ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಅವರಿಗೆ ಮುಖ್ಯ ಗುರಿ ದೇಹ ನಾನು ಅನ್ನೋದು. ಇಲ್ಲಿಂದ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಪ್ರಾರಂಭ ಮಾಡೋಣ. ಕಾಮದೇಹ, ರೂಪದೇಹ, ರೂಪದೇಹ ಅಥವಾ ಕಾರಣದೇಹ, ಬುದ್ಧಿದೇಹ ಅಥವಾ ಅನುಭಾವ ದೇಹ, ಆತ್ಮಕೋಶ, ಇವೆಲ್ಲ ಸಪ್ತದೇಹಗಳು ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ತತ್ವ ಭಾಗಗಳಾಗಿದೆ. ಅದಕ್ಕೆಲ್ಲ ನಾವು ಈಗ ಹೋಗೋದು ಬೇಕಿಲ್ಲ. ನಾನು ಯಾರು, ನಾನೇ ಈ ದೇಹ ಅಂದ್ಕೊಂಡಿದ್ದೇವಲ್ಲ, ಈ ದೇಹವನ್ನು ಕೂಡ ಎಷ್ಟು ಮಾತ್ರ ತಿಳ್ಕೊಂಡಿದ್ದೇವಲ್ಲ. ಅತ್ಯಂತ ಆಧುನಿಕ ವಿಜ್ಞಾನದ ಪ್ರಕಾರ 9ರಲ್ಲಿ 1 ಭಾಗವನ್ನು ಈ ಪ್ರಕೃತಿಯಲ್ಲಿ ಮನುಷ್ಯನ 5 ಜ್ಞಾನೇಂದ್ರಿಯಗಳು ಗ್ರಹಿಸುತ್ತೆ ಅಷ್ಟೆ. ಇನ್ನು 10ರಲ್ಲಿ 9 ಭಾಗ ಜ್ಞಾನೇಂದ್ರಿಯಗಳಿಗೆ ಅತೀತವಾದದ್ದು, ನಮಗೆ ಸಿಕ್ಕದೇ ಇರುವಂಥದ್ದು, ನಮಗೆ ತಿಳಿಯದೇ ಇರುವಂಥದ್ದು, ನಮಗೆ ಗೋಚರವಾಗದೇ ಇರುವಂಥದ್ದು. ಅಲ್ಲಿಗೆ ನೋಡ್ಕೊಳ್ಳೋಣ ನಮ್ಮ ಬಗ್ಗೆ ನಮಗಿರುವ ಅಭಿಪ್ರಾಯ ಮತ್ತು ತಿಳುವಳಿಕೆ ಎಷ್ಟು ಮೇಲ್ಮಟ್ಟದ್ದು ಅಂತ ಹೇಳಿ ನಾವು ವಿಮರ್ಶೆ ಮಾಡಿ ತಿಳ್ಕೊಳ್ಬಹುದು. ಈ ದೇಹವನ್ನೇ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ. ಈ ದೇಹದಲ್ಲಿ ಏನಿದೆ ಅನ್ನೋದನ್ನ ವಿಜ್ಞಾನಿಗಳೆಲ್ಲ ವಿಂಗಡಿಸಿ ನೋಡಿದ್ದಾರೆ. 1936ರಲ್ಲಿ ಶಿಕಾಗೋ ನಗರದಲ್ಲಿ 4 ಜನ ವಿಜ್ಞಾನಿಗಳು ಮನುಷ್ಯನ ಸ್ಥೂಲ ದೇಹದಲ್ಲಿ ಏನೇನಿದೆ ಅಂತ ವಿಂಗಡಿಸಿದ್ದಾರೆ. ಇದರಲ್ಲಿ ಆಮ್ಲಜನಕ ಎಷ್ಟಿದೆ, ನೈಟ್ರೋಜನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ, 24 ರಸಾಯನ ಅಣುಗಳು ಅಥವಾ ಮಾಲಿಕ್ಯೂಲ್ಸ್ನಿಂದ ಮನುಷ್ಯನ ದೇಹ ರಚನೆಯಾಗಿದೆ. ಈ ಮನುಷ್ಯನ ದೇಹವನ್ನು ಕರಗಿಸಿ ಅಣು ಸಮುದಾಯದ ಮಟ್ಟಕ್ಕೆ ನಾವು ಕೆಳಗಿಳಿಸಿದಾಗ ಹಾಗೆ
ಮನುಷ್ಯನ ದೇಹದಿಂದ ನಮಗೆ ಹೊರಬಂದ 24 ವಿಧವಾದ ರಸಾಯನ ಅಣುಗಳು ಅಥವಾ ಮಾಲಿಕ್ಯೂಲ್ಸ್ನಿಂದ ಏನು ಮಾಡಬಹುದು? ಒಂದಂಗಲ ಕಬ್ಬಿಣದ ಮೊಳೆ ಮಾಡಬಹುದಂತೆ, 1 ಸೆಂಟ್ ಕಾಪರ್ ಕಾಯಿನ್ ಮಾಡಬಹುದಂತೆ ತಾಮ್ರದ್ದು, 12 ಬಾರ್ ಸೋಪ್ ಮಾಡಬಹುದಂತೆ. ನಮ್ಮಲ್ಲಿ ಯಾರು ಕುನಿಗಿನಿ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಾದರೆ 12 ಬಾರ್ ಸೋಪ್ ಆಗೋ ತನಕ ಆ ದೇಹ ಇಟ್ಕೊಂಡಿರ್ಬಹುದು. ಎಷ್ಟೋ ಕಪ್ಪಿಗೆ ನೀರು ಉಪ್ಪು ಮಾಡೋದಕ್ಕೆ ಆಗುವಷ್ಟು ಉಪ್ಪಿದೆಯಂತೆ ನಮ್ಮ ದೇಹದಲ್ಲಿ. ಒಂದು ಎಳೆಯ ಮಗುಗೆ ಎಣ್ಣೆ ಹಚ್ಚಿ ನೀರು ಹಾಕುವಷ್ಟು ನೀರು ಈ ದೇಹದಲ್ಲಿದೆಯಂತೆ. ಇದನ್ನೆಲ್ಲ ಮಾರ್ಕೆಟ್ನಲ್ಲಿ ಹೋಗಿ ಕೊಂಡ್ಕೊಂಡ್ರೆ ಆಗಿನ ಕಾಲದಲ್ಲಿ $1 ಅಂತ, ಈಗ $5-6 ಆಗುತ್ತೆ. ಇದನ್ನೆಲ್ಲ ಕೊಂಡ್ಕೊಂಡು ಬಂದು ಲ್ಯಾಬ್ರೇಟರಿ ಒಳಗಿರೋ ಒಬ್ಬ ವಿಜ್ಞಾನಿಗೆ ಇದನ್ನೆಲ್ಲ ಕೊಡ್ತಿದ್ದೀವಪ್ಪ, ಒಬ್ಬ ಐನ್ಸ್ಟೈನು, ಒಬ್ಬ ಬಾಲಮುರಳಿ, ಒಬ್ಬ ವಾಲ್ಮೀಕಿ ಇವ್ರನ್ನ ಸೃಷ್ಟಿ ಮಾಡು ಅಂದರೆ ಅವನ ಕೈಲಾಗೋದಿಲ್ಲ. ಇದು ವಿಜ್ಞಾನದ ಪರಿಮಿತಿ. ಮನುಷ್ಯ ಅಪರಿಮಿತವಾದವು. ಈ ದೃಷ್ಟಿಯಿಂದ ಈ ಸ್ಥೂಲ ದೇಹವನ್ನೇ ನಾವು ಯಾರು ಅಂತ ನಾವು ತಿಳಿದುಕೊಂಡಿಲ್ಲ. ಇತ್ತೀಚೆಗೆ ಸುಮಾರು 50 ವರ್ಷಗಳಿಂದೀಚೆಗೆ ಮೆದುಳು ವಿಜ್ಞಾನ ಮಿತಿಮೀರಿ ಬೆಳೆದಿದೆ. ಪ್ರತಿ ವರ್ಷವೂ ವಿಕಾಸವಾಗಿ ಮುಂದಕ್ಕೆ ಹೋಗ್ತಾ ಇದೆ. ಇದೊಂದು ಅತ್ಯಂತ ನವೀನ ವಿಜ್ಞಾನ ಮಾರ್ಗ, ಮೆದುಳು ವಿಜ್ಞಾನ ಅಥವಾ ನ್ಯೂರೋಸೈನ್ಸ್. ಈ ವಿಜ್ಞಾನಿಗಳು ಹೇಳ್ತಾರೆ, ಈ ಮೆದುಳು ಸೇರಿದ್ದು ಯಾರಿಗೆ? ನನ್ನ ಮೆದುಳು ಅಂದರೆ ಈ ತಲೆ ಯಾರಿಗೆ ಸೇರಿದ್ದು? ನಿಮ್ಮ ತಲೆ ಯಾರಿಗೆ ಸೇರಿದ್ದು? 3 ಪೌಂಡ್ ಯೂನಿವರ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ನಾವು ಒಂದು ದಿವಸ ನ್ಯೂಯಾರ್ಕ್ನಲ್ಲಿ ವಾಕಿಂಗ್ ಹೋಗ್ತಾ ಒಂದು ದೊಡ್ಡ ಬುಕ್ ಶಾಪ್ನೊಳಗೆ ಹೋದೆ. ಆ ಬುಕ್ ಶಾಪ್ನಲ್ಲಿ ಒಂದು 20-25 ಪುಸ್ತಕ ಮುಂದ್ಗಡೆ ಇಟ್ಟಿದ್ರು. ಅವರನ್ನು ನೋಡಿ ನಾವು ಪುಸ್ತಕದ ವ್ಯಾಪಾರ ಹೇಗೆ ಮಾಡಬೇಕು ಅನ್ನೋ ಕಲೆಯನ್ನು ಕಲ್ತ್ಕೋಬೇಕು. ಆ 3 ಪೌಂಡ್ ಯೂನಿವರ್ಸ್ ಅನ್ನೋ ಪುಸ್ತಕ ಆಗ್ತಾನೆ ಬಂದಿತ್ತು. ಒಂದು 25-30 ಪುಸ್ತಕ ಮುಂದ್ಗಡೆ ಇತ್ತು. ಒಂದು ಕಡೆಯಿಂದ 3 ಪೌಂಡ್ ಯೂನಿವರ್ಸ್, 3 ಪೌಂಡ್ ಯೂನಿವರ್ಸ್, 3 ಪೌಂಡ್ ಯೂನಿವರ್ಸ್ ಅಂತ ಓದ್ಕೊಂಡು ಹೋದೆ. ಆ ಕಡೆ ಕೊನೆಗೆ ಹೋಗೋದ್ರಲ್ಲಿ ಐ ವಾಸ್ ಇಂಡಾಕ್ಟ್ರಿನೇಟೆಡ್. ತಕ್ಷಣ ಹೋಗಿ ಆ ಪುಸ್ತಕ ಕೊಂಡ್ಕೊಂಡೆ. ಊಟ ಆದಮೇಲೆ ಆ ಪುಸ್ತಕ ತೊಗೊಂಡು ಓದಕ್ಕೆ ಶುರು ಮಾಡಿದೆ. ಉಪೋದ್ಘಾತದಲ್ಲೇ ಆ ದೊಡ್ಡ ವಿಜ್ಞಾನಿ, ಮನೋವಿಜ್ಞಾನಿ, ಮೆದುಳು ವಿಜ್ಞಾನಿ, ದೊಡ್ಡ ವಿಜ್ಞಾನಿ, ಅವನು ಬರೀತಾನೆ, ಅಲಾಸ್ ಮ್ಯಾನ್ ಈಸ್ ಬಾರ್ನ್ ವಿತ್ 3 ಪೌಂಡ್ ಯೂನಿವರ್ಸ್. ಮ್ಯಾನ್ ಈಸ್ ಬಾರ್ನ್ and he lives with 3 pound universe. He sleeps with it. He dies with it. At the time of his death, alas, he knows very little of this 3 pound universe. ಆ 3 ಪೌಂಡನ ವಿಶ್ವವನ್ನು ಮಾನವ ತಾನು ಹೊತ್ತುಕೊಂಡು ತಿರುಗ್ತಾ ಇದ್ದಾನೆ, ಹುಟ್ಟಿದ್ದಾನೆ, ಅದ್ರ ಜೊತೆ ಒಳಗೆ ಮಲಕ್ಕೊಳ್ತಾನೆ, ಅದರ ಮೂಲಕ ಮಾತನಾಡ್ತಾನೆ. ಕೊನೆಗೆ ಮರಣವನ್ನು ಹೊಂದಿದಾಗ ಅದು ಹೊರಟೋಗುತ್ತೆ. ಅಷ್ಟು ಕಾಲ ಆಗೋದ್ರೊಳಗೆ ಮನುಷ್ಯ ತನ್ನ ಮೆದುಳನ್ನು ಎಷ್ಟು ತಿಳ್ಕೊಂಡಿರ್ತಾನೆ. ಒಳ್ಳೆ ಬುದ್ಧಿವಂತರು, ವಿದ್ಯಾವಂತರು ಅನ್ನೋರು ಕೇವಲ 2-3% ಮೆದುಳಿನ ಶಕ್ತಿಯನ್ನು ಮಾತ್ರ ಉಪಯೋಗಿಸ್ಕೊಳ್ತಾರೆ ವಿಜ್ಞಾನಿಗಳ ಪ್ರಕಾರ. ಉಳಿದಿದ್ದೆಲ್ಲ ನಮ್ಮ ಜೊತೆಯಲ್ಲಿ ಅದು ಸತ್ತು ಹೋಗುತ್ತೆ. ಮಾನವ ಹುಟ್ಟುತ್ತಾನೆ, ಬೆಳೀತಾನೆ, ವಿವಾಹಿತನಾಗ್ತಾನೆ, ಮಕ್ಕಳನ್ನು ಪಡೀತಾನೆ, ವೃದ್ಧಾಪ್ಯ ಬರುತ್ತೆ, ಒಂದು ದಿವಸ ದೇಹ ಹೊರಟು ಹೋಗುತ್ತೆ. ಹಾಗೆ ಹೋಗೋದಕ್ಕೆ ಮುಂಚೆ ತನ್ನ 3 ಪೌಂಡ್ ಯೂನಿವರ್ಸ್ ಅನ್ನೋ ತಲೆಯಲ್ಲಿ ಏನಿದೆ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದು.
ಇತ್ತೀಚಿನ ವಿಜ್ಞಾನಿಗಳು ಹೇಳ್ತಾರೆ, ಮಾನವನ ತಲೆಯ ಮೇಲಿರೋ ಆ ಮೆದುಳು ಎಷ್ಟು ಶಕ್ತಿ ಪಡೆದಿದೆ ಅಂದರೆ ಅದರಲ್ಲಿ 1/7 ಶಕ್ತಿಯನ್ನು ಅಥವಾ 15% ಕೆಪಾಸಿಟಿ ಆಫ್ ಅವರ್ ಬ್ರೈನ್, ನಮ್ಮ ಮೆದುಳಿನ 15% ಶಕ್ತಿಯನ್ನು ನಾವು ಉಪಯೋಗಿಸಿಕೊಂಡಾಗ ನಾವು ಏನನ್ನು ಮಾಡಬಹುದು? 40 ಭಾಷೆಗಳನ್ನು ಏಕಕಾಲದಲ್ಲಿ ಕಲಿಯಬಹುದು. MA, MSc, MD ಇಂತಹ 16 ಸ್ನಾತಕೋತ್ತರ ಡಿಗ್ರಿಗಳನ್ನು ಅದೇ ಕಾಲದಲ್ಲಿ ಪಡೆಯಬಹುದು. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಎನ್ಸೈಕ್ಲೋಪೀಡಿಯಾ ಆಫ್ ಐದರ್ ರಷ್ಯಾ ಆರ್ ದಿ ಯುನೈಟೆಡ್ ಸ್ಟೇಟ್ಸ್ ಮೊದಲನೆಯ ಪದದಿಂದ ಕೊನೆಯ ಪದದವರೆಗೆ ಬೈಹಾರ್ಟ್ ಮಾಡಬಹುದು ಅದೇ ಕಾಲದಲ್ಲಿ. ಬರೀ ನಮ್ಮ ಮೆದುಳಿನ 1/7 ಶಕ್ತಿಯನ್ನು ನಾವು ಉಪಯೋಗಿಸಿದ್ರೆ ಇಷ್ಟೊಂದೆಲ್ಲ ಸಾಧಿಸಬಹುದು. 365 ದೀಪ ಹಾಕ್ಕೊಂಡು ನಿದ್ದೆ ಕೆಟ್ಟು ಓದೋ ಹುಡುಗ ಎಕ್ಸಾಮಿನೇಷನ್ಗೆ ಹೋದಾಗ 135 ಮಾರ್ಕ್ಸು ತೆಗೆದುಕೊಳ್ಳದೆ ಹೋದರೆ ಅವನು ಎಷ್ಟು ಭಾಗ ಮೆದುಳಿನ ಶಕ್ತಿಯನ್ನು ಉಪಯೋಗಿಸ್ಕೊಳ್ತಿದ್ದಾನೆ ಅನ್ನೋದನ್ನು ನಾವು ಊಹೆ ಮಾಡಬಹುದು. ಆದ್ದರಿಂದ ಈ ದೇಹ ನಾನು, ನನ್ನ ಹೆಸರಿದು, ನಾನು ಹುಟ್ಟಿದ ಮನೆ ಇದು, ನಮ್ಮ ತಾಯಿ ತಂದೆಗಳಿವರು, ನಮ್ಮ ಬಂಧು ಮಿತ್ರರು ಇವರು, ಹೀಗೆ ನಾವು ಎಲ್ಲದರೊಡನೆಯೂ ನಮ್ಮ ಸಂಪರ್ಕವನ್ನು ಸೇರಿಸಿಕೊಂಡು ಹೇಳುವಾಗ ದೇಹದ ಮೂಲಕ ಹೇಳ್ತೇವೆ. ಈ ದೇಹದ ಮೂಲಕ ಸಂಬಂಧ, ಇದರ ಮೂಲಕವೇ ಸರ್ವಸ್ವವನ್ನು ನೋಡ್ತೇವೆ. ಆದರೆ ನಮ್ಮ ಮೆದುಳಿನಲ್ಲಿ ಇಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಇತ್ತೀಚಿನವರೆಗೂ ಗೊತ್ತಿರಲಿಲ್ಲ. ಈ ಮೆದುಳಿನಲ್ಲಿ 150 ಬಿಲಿಯನ್ ನ್ಯೂರಾನ್ಸ್ ಎಕ್ಸಿಸ್ಟ್. 15 ಕೋಟಿ ನರಾಣುಗಳಿವೆ ನಮ್ಮ ಮೆದುಳಿನಲ್ಲಿ. ಮಗು ತಾಯಿ ಗರ್ಭದಲ್ಲಿ ಬೆಳೆಯೋದಕ್ಕೆ ಪ್ರಾರಂಭವಾದಂದಿನಿಂದ ಹುಟ್ಟಿದ 5 ವರ್ಷದೊಳಗಾಗಿ ಈ 15 ಕೋಟಿ ನರಾಣುಗಳು ಮೆದುಳಿಗೆ ಬಂದು ಸೇರಿಕೊಳ್ಳುತ್ತವೆ. ಮತ್ತೆ ಹೊಸ ನರಾಣು ನಮ್ಮ ಮೆದುಳಿಗೆ ಬರೋದೇ ಇಲ್ಲ. ಅದಕ್ಕೆ ನ್ಯೂರಾಲಜಿಸ್ಟ್ ಹೇಳ್ತಾರೆ, ಮೋಸ್ಟ್ ಪ್ರೆಷಸ್ ಟ್ರೆಷರ್ ಈಸ್ ಅವರ್ ಬ್ರೈನ್. ಅತ್ಯಂತ ಶ್ರೇಷ್ಠವಾದ ಭಾಗ ನಮ್ಮ ಮೆದುಳು. ಹೊಸ ನರಾಣು ಬರೋದಿಲ್ಲ. ದೇಹದಲ್ಲಿ ಕೋಟ್ಯಾಂತರ ಜೀವಾಣುಗಳಿವೆ. ಒಂದು ಚೂರು ಗಾಯ ಆದರೆ ಅದು ಮಾಯ ಹೊತ್ತಿಗೆ ಹಳೆಯ ಜೀವಾಣುಗಳು ಹೋಗಿ ಹೊಸ ಜೀವಾಣುಗಳು ಬರುತ್ತೆ. ನಮ್ಮ ಮೆದುಳಿನಲ್ಲಿ ಮಾತ್ರ ನರಾಣುಗಳು ಹೊರಕ್ಕೆ ಹೋದ ಮೇಲೆ ಮತ್ತೆ ಹೊಸ ನರಾಣುಗಳು ಬರೋದಿಲ್ಲ. ಆದರೆ ವರ್ಷಕ್ಕೂ ಸ್ವಲ್ಪ ಸಾಯ್ತಾ ಹೋಗುತ್ತಿದೆ. ಒಳ್ಳೆಯ ಅಭ್ಯಾಸ, ಒಳ್ಳೆಯ ಚಿಂತನೆ, ಒಳ್ಳೆಯ ನಡವಳಿಕೆ, ಪರೋಪಕಾರಯುತವಾದಂಥ ಜೀವನ ಯಾರ್ಯಾರು ಅವಲಂಬಿಸಿರ್ತಾರೋ ಅವರಲ್ಲಿ ನ್ಯೂರಾನುಗಳ ಸಾಯುವಿಕೆ ಕಡಿಮೆ. ಅದಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಅನೇಕ ದುಶ್ಚಟಗಳಿಗೆ ಬಿದ್ದರೆ, ಮದ್ಯಪಾನ, ಧೂಮಪಾನ, ಅಕಸ್ಟಮ್ ಟು ಮಾಡರ್ನ್ ಡ್ರಗ್ಸ್, ಈಗ ದೊರಕ್ತಾ ಇರುವಂತಹ ಹೀರೋಯಿನ್, ಈ ಕೆಲವು ಮಾದಕ ದ್ರವ್ಯಗಳು, ಇದನ್ನು ಶೇಖರಿಸೋರಿಗೆ ಮೆದುಳಿನ ನರಾಣುಗಳು ಹೆಚ್ಚು ಸಾಯ್ತಾ ಬರುತ್ತೆ. ನರವಿಜ್ಞಾನಿಗಳು ಹೇಳ್ತಾರೆ, ಹೋಗ ಈಗ ಬೇಗ ಹೋಗುವಂಗೆ ಮಾಡಿಕೊಂಡ್ರೆ
35-40 ವರ್ಷ ಆಗೋದಕ್ಕೆ ದೈಹಿಕವಾಗಿ ಕೂಡ ನಾವು ಮುದುಕರ ಹಾಗೆ ಆಗ್ಬಿಡ್ತೇವೆ. ಹಳೆಯ ನರಾಣುಗಳು ಅಂದರೆ ಮೆದುಳಿನಲ್ಲಿರುವ ನರಾಣುಗಳ ಮರಣದ ಸಂಖ್ಯೆ ಕಡಿಮೆಯಾಗಬೇಕು. ಕಾರಣ ಹೊಸ ನರಾಣುಗಳು ಬರೋದಿಲ್ಲ. ಇದಿಷ್ಟರಲ್ಲೇ ನಮ್ಮ ಜೀವನ ಪೂರ್ತಿ ನಾವು ಇದಿಷ್ಟರಲ್ಲೇ ಜೀವನ ನಡೆಸಬೇಕಾಗಿದೆ. ಮುಂದುವರೆದು ವಿಜ್ಞಾನಿಗಳು ಹೇಳ್ತಾರೆ, ಮೆದುಳು ವಿಜ್ಞಾನಿಗಳು, ನ್ಯೂರೋ ಸೈಂಟಿಸ್ಟ್, 120 ವರ್ಷವಾದ ಮೇಲೂ ಮನುಷ್ಯ ಮುದುಕ ಆದೆ ಅಂತ ಅಂದ್ಕೊಳ್ಬೇಕಾದ್ದಿಲ್ಲ. 120 ವರ್ಷದವನು ಹೊಸ ಹೊಸ ವಿಷಯಗಳನ್ನು ಕಲಿಯಬಹುದು, ಹೊಸ ಪರೀಕ್ಷೆಗಳನ್ನು ಪಾಸ್ ಮಾಡಬಹುದು, ಹೊಸ ಭಾಷೆಗಳನ್ನು ಕಲಿತ್ಕೊಳ್ಬಹುದು. ದೇಹಕ್ಕಾಗಿರುವ 120 ವರ್ಷದ ದೀರ್ಘಾಯುಸ್ಸು ಇದು ಯಾವುದಕ್ಕೂ ಅಡ್ಡಿ ಬರೋದಿಲ್ಲ. ಆದರೆ ಮನುಷ್ಯನ ದಿನನಿತ್ಯದ ಅಭ್ಯಾಸ ಇದಕ್ಕೆ ಸರಿಯಾಗಿರಬೇಕು. ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾದ ಜೀವನವನ್ನು ನಾವು ನಡೆಸದೇ ಹೋದಾಗ ಅದಕ್ಕೆ ಧರ್ಮ ಅಂತ ಹೆಸರು. ನಮ್ಮ ಜೀವನದ ಅವಧಿ ಹೆಚ್ಚುತ್ತೆ. ಕಾರಣ ನಮ್ಮ ಕೊನೆಯ ಉಸಿರಿಳಿಯುವ ದಿವಸ ನಮ್ಮ ಕೈನೊಳಗಿದೆ. ಯಮನೂ ಇಲ್ಲ, ಯಮನ ದೂತರೂ ಇಲ್ಲ. ಯಮ ಅನ್ನುವುದಕ್ಕೆ ಅರ್ಥ ನಿಯಮಗಳ ನಾಯಕ. ಪ್ರಕೃತಿಯ ನಿಯಮಗಳನ್ನು ಸರಿಯಾಗಿ ನೋಡಿಕೊಳ್ಳುವ ನಾಯಕನ ಯಾರೋ ಅವನು ಯಮ. ಪ್ರಕೃತಿ ನಿಯಮಕ್ಕನುಸಾರ ಯಾವ್ಯಾವ ಕಾಲಕ್ಕೆ ಯಾವ್ಯಾವ್ದಾಗಬೇಕೋ ಅದನ್ನು ಅವನು ನೋಡ್ಕೊಳ್ತಾನೆ. ಬಂದು ಎಲ್ರಿಗೂ ಪಾಶ ಹಾಕಿ ನಾನು ಹೇಳ್ಕೊಂಡು ಹೋಗ್ತೀನಿ ಬಾ ಮಾರ್ಕಂಡೇಯ, ಇದೆಲ್ಲ ಕಥೆಗಳೆಲ್ಲ ಇದಕ್ಕೆ ಬೇರೆ ಅಂತರ ಅರ್ಥ ಇದೆ. ಯಮನೆ ಬರೋದಿಲ್ಲ. ಬಂದಾಗ ಯಮ ಅಲ್ಲಿ ಕೂತಿರೋರು ಕಾಣಿಸ್ಕೊಳ್ಳೋದಿಲ್ಲ, ಅವನು ಸೂಕ್ಷ್ಮ ದೇಹದಲ್ಲಿ ಬರ್ತಾನೆ. ಬಂದರೂ ಕೂಡ ಮುಂದಿನ ಭವಿಷ್ಯ, ನಮ್ಮ ಮರಣದ ದಿವಸ, ನನ್ನ ಈ ಜನ್ಮದ ಅಂತ್ಯ ನಮ್ಮ ಕೈನೊಳಗಿದೆ. ಯಾವ ಜ್ಯೋತಿಷ್ಯ ಶಾಸ್ತ್ರಜ್ಞನು ಇಂಥ ದಿವಸ, ಇಂಥ ಗಂಟೆ, ಇಂಥ ನಿಮಿಷಕ್ಕೆ ನೀನು ಸಾಯ್ತೀಯ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಕೆನಡಿ ಹೋದ 6 ತಿಂಗಳಿಗೆ ಪ್ರಪಂಚದ ಎಲ್ಲ ಜ್ಯೋತಿಷ್ಯ ವಿಜ್ಞಾನಿಗಳು ಎಲ್ಲ ಪತ್ರಿಕೆಗಳಲ್ಲೂ ಬರೀತಾ ಇದ್ರು. ಕೆನಡಿ ಹೋಗೋದಕ್ಕೆ ಮುಂಚೆ 6 ತಿಂಗಳಿಗೆ ನನಗೆ ಗೊತ್ತಿತ್ತು ಈ ವಿಷಯ ಎಲ್ಲ ಅಂತ. ಅವ್ರು ಸಾಯೋ ತನಕ ಯಾಕೆ ಕಾಯ್ಕೊಂಡಿರ್ಬೇಕಾಗಿತ್ತು? 6 ತಿಂಗಳಿಗೆ ಮುಂಚೆ ಹೋಗಿ ಅವ್ರ ಮನಸ್ಸು ಬರೋ ಹಾಗೆ ಈ ವಿಷಯ ಯಾಕೆ ಹೇಳಬಾರ್ದಾಗಿತ್ತು? ಆದ್ದರಿಂದ ನಾನು ಈ ಸ್ಥೂಲ ದೇಹ ಅಂದುಕೊಂಡ್ರೂ ಕೂಡ ಈ ಸ್ಥೂಲ ದೇಹದ ಭಾಗ ನಮಗಿಷ್ಟೇ ತಿಳಿದಿರೋದು. ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯದಲ್ಲಿ ಇದಕ್ಕೆ ಕೆಲವು ಮೂಲ ಗ್ರಂಥಗಳನ್ನು ಮೊದಲಿಂದ ಕೊನೆಯವರೆಗೆ ಸ್ಪಷ್ಟವಾಗಿ ವ್ಯಾಸಂಗ ಮಾಡಬೇಕು. ಒಂದನೆಯದು ಕೀ ಟು ಥಿಯಾಸಫಿ, ಎರಡನೆಯದು ಎ ಸ್ಟಡಿ ಇನ್ ಕಾನ್ಷಿಯಸ್ನೆಸ್, ಮೂರನೆಯದು ಏನ್ಷಂಟ್ ವಿಸ್ಡಮ್, ನಾಲ್ಕನೆಯದು ಟೆಕ್ಸ್ಟ್ ಬುಕ್ ಆಫ್ ಥಿಯಾಸಫಿ, ಐದನೆಯದು ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ, ಈಗ ಔಟ್ ಆಫ್ ಪ್ರಿಂಟ್ ಅದು, ಆರನೆಯದು ಶ್ರೀರಾಮರವರು ಬರೆದಿರೋ ಮ್ಯಾನ್ ಅನ್ನೋ ಪುಸ್ತಕ. ಇಷ್ಟು ಗ್ರಂಥಗಳನ್ನು ಸರಿಯಾಗಿ ಪಠನ ಮಾಡಿ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಅಂದರೆ ಯಾರು ಎಂಬ ಪ್ರಶ್ನೆಗೆ ನಮಗೆ ನಮ್ಮದೇ ಆದ ಉತ್ತರ ಸಿಕ್ಕುತ್ತೆ. ಈಗ ಮನುಷ್ಯ ಸ್ಥೂಲ ದೇಹವೇ ಅಂತ ಅಂದ್ಕೊಂಡ್ರು. ಈ ಸ್ಥೂಲ ದೇಹದಲ್ಲಿ 2 ಭಾಗ ಇದೆ. ಅದನ್ನು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಓಂ ಮನೋ
ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾ